ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ತಂದೆ ನಿನಗೆ ಸ್ತೋತ್ರಪ್ಪ. ಈ ಪರಿಶುದ್ಧ ದಿನಗಸರ ಸ್ತೋತ್ರ ಕರ್ತನೇ, ಈ ಪರಿಶುದ್ಧ ಆರಾಧನೆಗಸರ ಸ್ತೋತ್ರಪ್ಪ ತಂದೆ ನಿನಗೆ ಸ್ತೋತ್ರ. ಪರಿಶುದ್ಧ ಆತ್ಮನ ಸ್ವಾಗತ ನಮ್ಮ ಮಧ್ಯದಲ್ಲಿ ನೀನು ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಕ್ಕೆ ಸ್ತೋತ್ರ. ಯಾರ್ಯಾರು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಕರ್ತನೇ, ಅವರಿಗೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಈ ಸಮಯದಲ್ಲಿ ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡಿ ಅದರ ನಂತರ ನಾವು ಆರಾಧನೆ ಸ್ತುತಿಗೆ ಹೋಗುವ. 100 ಕೀರ್ತನೆ. ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ದೇವರ ವಾಕ್ಯ ಹೇಳ್ತದೆ, ಸಮಸ್ತ ಭೂನಿವಾಸಿಗರು ಯೆಹೋವನಿಗೆ ಜಯಘೋಷ ಮಾಡಿ. ನಾವೆಲ್ಲರೂ ಆತನ ಮಾಡಿದಪ್ಪಾಗ ಜಯಘೋಷ ಮಾಡುವ. ಯೆಹೋವನಿಗೆ ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಆತನ ಸನ್ನಿಧಿಗೆ ಬರುವಾಗ ಹೇಗೆ ಬರಬೇಕು? ಸಂತೋಷದಿಂದ ಬರಬೇಕು. ಆತನ ಸನ್ನಿಧಿಗೆ ಸಂತೋಷದಿಂದ ಆರಾಧನೆ ಮಾಡಬೇಕು, ಸಂತೋಷದಿಂದ ಸ್ತುತಿ ಮಾಡಬೇಕು ಆತನಿಗೆ. ಯಾವಾಗ ನಾವು ಸಂತೋಷದಿಂದ ಆತನಿಗೆ ಸ್ತುತಿ ಮತ್ತು ಆರಾಧನೆ ಮಾಡ್ತೇವೆ, ಆತನ ಪ್ರಸನ್ನತೆಯನ್ನು ತುಂಬಿಸ್ತಾನೆ. ನಮಗೆ ಆತನ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಇಳಿದು ಬರ್ತದೆ. ಆತನು ಬಿಡುಗಡೆ ಮಾಡ್ತಾನೆ, ಆತನು ಸ್ವಸ್ಥತೆ ಮಾಡ್ತಾನೆ, ಆತನು ಆಶೀರ್ವಾದ ಬಾಗಿಲುಗಳು ತೆರೆಯುತ್ತಾನೆ. ಏಕೆ? ಆತನು ಸರ್ವಶಕ್ತ ದೇವರಾಗಿದ್ದಾನೆ, ಆತನು ಜೀವಿಸುವ ದೇವರಾಗಿದ್ದಾನೆ. ನಾವು ಆರಾಧನೆ ಮಾಡೋದು ಜೀವಿಸುವ ದೇವರಿಗೆ. ತಂದೆಯನಿಗೆ ಸ್ತೋತ್ರ. ನಮ್ಮ ತಲೆಬಾಗಿಸಿ ನಾವು ಪ್ರಾರ್ಥಿಸುವ. ತಂದೆ, ನೀನು ಒಳ್ಳೆಯವನಾಗಿದ್ದಿ ಕರ್ತನೇ, ನಿನ್ನ ಅಪಾರವಾದ ಪ್ರೀತಿಗಸರ ಸ್ತೋತ್ರಪ್ಪ. ನಿನ್ನ ವಾಕ್ಯ ಹೇಳ್ತದೆ ಕರ್ತನೇ, ಆತನಿಗೆ ಆರಾಧನೆ ಮಾಡುವ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಬೇಕು. ನಿನ್ನ ವಾಕ್ಯ ಹೇಳ್ತದೆ, ಇಂಥವರೇ ಎಂದು ಆರಾಧನೆ ಮಾಡಬೇಕು. ನಿನ್ನ ವಾಕ್ಯ ಹೇಳ್ತದೆ ಕರ್ತನೇ. ಒಂದು ಪ್ರಜೆಯನ್ನು ನಾನು ಸಿದ್ಧ ಮಾಡ್ತೇನೆ ಎಂದು ನಿನ್ನ ವಾಕ್ಯ ಹೇಳ್ತದೆ ಕರ್ತನೇ. ಹೌದು ಕರ್ತನೇ, ನಿನ್ನ ಮಕ್ಕಳು ಸಿದ್ಧವಾಗ್ತಾ ಇದ್ದಾರೆ ಈ ಲೋಕದಲ್ಲಿ ಕರ್ತನೇ. ತಂದೆ ನಿನಗೆ ಸ್ತೋತ್ರಪ್ಪ. ನೀನು ನಮ್ಮ ಮಧ್ಯದಲ್ಲಿ ಚಲಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ಕರ್ತನೇ, ನೀನು ಒಳ್ಳೆಯವನಾಗಿದ್ದಿ ಕರ್ತನೇ. ನೀನು ಚಲಿಸು ನಮ್ಮ ಮಧ್ಯದಲ್ಲಿ. ನಿನ್ನ ಮಕ್ಕಳಿಗೆ ಅಭಿಷೇಕದಿಂದ ತುಂಬಿಸು ಕರ್ತನೇ. ಸ್ತೋತ್ರಪ್ಪ. ರಾಜಾದಿರಾಜನ ಸ್ತೋತ್ರ. ಸಿಂಹಾಸನರೂಢನಾದ ತಂದೆಯನಿಗೆ ಸ್ತೋತ್ರಪ್ಪ. ನೀನು ಮಹಿಮೆ ಹೊಂದಬೇಕು ಕರ್ತನೆ. ನಿನಗೆ ಸ್ತುತಿ ಕರ್ತನೆ, ನಿನಗೆ ಘನ, ನಿನಗೆ ಮಾನ ಕರ್ತನೆ. ನೀನು ಒಬ್ಬನು ಮಾತ್ರ ಸ್ತುತಿ ಆರಾಧನೆಗೆ ಯೋಗ್ಯನಾಗಿ ತಂದೆ ಸ್ತೋತ್ರ. ಮುಂದಿನ ಸಮಯ ನನಗೆ ನಡೆಸು ಕರ್ತನೆ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ಸಮಯದಲ್ಲಿ ನಾವು ಆತನಿಗೆ ಮನಪೂರ್ವಕವಾಗಿ ಸ್ತುತಿಸುವ, ಆರಾಧಿಸುವ, ಚಪ್ಪಾಳೆಯನ್ನು ತಟ್ಟಿ ಆತನಿಗೆ ಆರಾಧನೆ యేసయ్య, ವಂದನೆ యేసయ్య, ಆರಾಧನೆ యేసయ్య, ವಂದನೆ యేసయ్య. ನನ್ನ ಬಿಡಿಸಿ ಕರೆಯುವೆನೆ, ನಿನ್ನನ್ನು ಅಂತೆ ನನ್ನನ್ನು ಉಪಯೋಗಿಸಿರುವೆ. ಕಥೆಯಾದ ನನ್ನ ಬಿಡಿಸಿ ಕರೆದಿರುವೇನೆ, ನಿನ್ನನ್ನು ಉಪಯೋಗಿಸುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ಕಟ್ಟಿ ಕಟ್ಟಿ ಆರಾಧಿಕೆ, ಆರಾಧಿಕೆ ನಿನ್ನ ಆರಾಧಿಕೆ. ಕರಗಳ ಕಟ್ಟಿ ಕಟ್ಟಿ ಆರಾಧಿಕೆ, ಆರಾಧಿಕೆ ನಿನ್ನ ಆರಾಧಿಕೆ. ಆರಾಧನೆ యేసయ్య.
ಏಸಯ್ಯ ಕೊಂಡಾಡುವೆ ನನ್ನ ಏಸಯ್ಯ. ಸ್ಥಾನವನ್ನು ಕೊಟ್ಟೆ ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಜ್ಞಾನವನ್ನು ನೀಡಿದೆ. ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನ ಆರಾಧಿತೆ ನಿನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನ ಆರಾಧಿತೆ. ಆರಾಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ. ಆರಾಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ ಏಸಯ್ಯ ಕೊಂಡಾಡುವೆ ಏಸಯ್ಯ ಏಸಯ್ಯ ಕೊಂಡಾಡುವೆ ಏಸಯ್ಯ. ಆರಾಧನೆ ಕೊಂಡಾಡುವೆ ಏಸಯ್ಯ ಆರಾಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ. ಕರದಲ್ಲಿ ನಾನು ಜೇಡಿ ಮಣ್ಣಗಿರುವಾಗ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನ ಆರಾಧಿತೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನ ಆರಾಧಿತೆ. ಆರಾಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ ಆರಾಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ ಆರಾಧನೆ ಏಸಯ್ಯ ಏಸಯ್ಯ ಆರಾಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ ಆರಾಧನೆ ಏಸಯ್ಯ ಏಸಯ್ಯ ಆರಾಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ. ಗ್ಲೋರಿ ಗ್ಲೋರಿ ಗ್ಲೋರಿ. ಹೌದು ಕರ್ತನೇ, ಮಣ್ಣಾಗಿದ್ದ ನಮ್ಮನ್ನು ಕರ್ತನೇ ಮಣ್ಣಿನಿಂದ ನಮಗೆ ಕರ್ತನೇ ನೀನು ಸೃಷ್ಟಿ ಮಾಡಿದೆ ತಂದೆ. ಸ್ತೋತ್ರ. ಒಳ್ಳೆ ಪಾತ್ರೆಯಾಗಿ ನೀನು ಕರ್ತನೇ ಮಾಡಿ ನಮಗೆ ಉಪಯೋಗ ಮಾಡ್ತಾ ಇದ್ದೀವಿ ತಂದೆ. ನಿನಗೆ ಸ್ತೋತ್ರಪ್ಪ ರಾಜಾಧಿರಾಜ. ಅದಕ್ಕೋಸ್ಕರ ನಿನ್ನನ್ನು ಕೊಂಡಾಡ್ತೇವೆ ಕರ್ತನೇ, ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಸ್ತುತಿಸುವೆ ಕರ್ತನೇ. ದೇವ ರಾಜಾಧಿರಾಜನಿಗೆ ಸ್ತೋತ್ರಪ್ಪ ತಂದೆ. ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗೆ ಸ್ತೋತ್ರ, ಅಪಾರ ದಯೆ ಕರ್ತನೇ, ಅಪಾರವಾದ ನಿನ್ನ ಕರುಣೆಗೆ ಸ್ತೋತ್ರ ಕರ್ತನೇ. ನಮ್ಮ ಮಧ್ಯದಲ್ಲಿ ನೀನು ಚಲಿಸ್ತಾ ಇದ್ದ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ಕರ್ತನೇ. ರಾಜಾಧಿರಾಜನು ನೀನಾಗಿದೆ ಕರ್ತನೇ. ದೇವ ಕರ್ತನೇ ನಿನಗೆ ಸ್ತೋತ್ರಪ್ಪ. ಜೀವಿಸೋ ದೇವರು ನಮ್ಮ ಸಂಗಡ ಇದ್ದಾನೆ. ಹಾಲೆಲೂಯಾ ರಾಜ. ಎಸ್ ಎಸ್ ಎಸ್. Hosanna, Hosanna, Hosanna Dukhavu sarge. Hosanna, Hosanna, Hosanna Dukhavu sarge. Somyache namo Maria, kalsatanu karsina, sarvamitu pranavata. Hosanna Dukhavu sarge. Hosanna Dukhavu sarge. Jesu, Jesu Deva Jai Shriye. Jesu, Jesu, Jesu Deva Jai Shriye. Samyache namo Vata, kalsatanu karsita, sarvamitu pranavata.
शेळिये जेजू देवाचे शेळिये महिमा 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 रायाच्या राया महिमा 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 रायाचा राया सौम्याचे नाव वरता काळजात गीता सर्व वेदना वाढता महिमा रायाचा राया महिमा रायाचा राया Hosanna, 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 स्वर्गी Hosanna, 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 स्वर्गी सौम्याचे नाव गाता काळजात सीता सर्व वेदना वाढता Hosanna, तुका हो स्वर्गी Hosanna, तुका हो स्वर्गी जेजू 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 देवाचे शेळिये जेजू 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 देवाचे शेळिये सौम्याचे नाव नाव गंगा काळजात सीता सर्वांना वाढता जेजू देवाचे शेळिये जेजू देवाचे शेळिये महिमा 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 रायाचा राया महिमा 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 रायाचा राया सौम्याचे नाव गीता काळजात गीता सर्व दुकाना वाढता महिमा देवाचा राया महिमा राजा राया महिमा रायाच्या राया हालेलुया हालेलुया ಓ ಗ್ಲೋರಿ 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 ಮಹಿಮೆ ಹಾಲೆಲೂಯ ಹಾಲೆಲೂಯ ತಂದೆ ನಿನಗೆ ಸ್ತೋತ್ರ ರಾಜಾಧಿರಾಜನಿಗೆ ಸ್ತೋತ್ರಪ್ಪ ನಿನ್ನ ಪ್ರಸನ್ನತೆ ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ನಮ್ಮ ಮಧ್ಯದಲ್ಲಿ ಇದ್ದದಕ್ಕೆ ಸ್ತೋತ್ರ ರಾಜಾಧಿರಾಜನಿಗೆ ಸ್ತೋತ್ರ ತಂದೆ ಗ್ಲೋರಿ 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 ಮಹಿಮೆ ನಿನಗೆ ಮಹಿಮೆ ಕರ್ತನೆ ಹಾಲೆಲೂಯ ಸಿಂಹಾಸನಾರೂಢನಾಥ ತಂದೆ ನಿನಗೆ ಸ್ತೋತ್ರಪ್ಪ ನಿನ್ನನ್ನು ಆರಾಧಿಸುತ್ತೇವೆ ನಿನ್ನನ್ನು ಸ್ತುತಿಸುತ್ತೇವೆ ನಿನ್ನ ಮಹಿಮೆ ಪಡಿಸ್ತೇವೆ ಘನಪಡಿಸ್ತೇವೆ ಕದ ನಾಮನು ಹಾಲೆಲೂಯ ರಾಜಾಧಿರಾಜ ಸ್ತೋತ್ರ 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 Yes. Glory, 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 glory. Yes. Asma
सा कहीं नहीं, अब है पूरा यकीन, तुम सा कोई रोशनी है, तू ही मंदिर तो रास्ता भी है, तू है जहाँ कुछ कमी है, तेरा ही नाम जिंदगी है, अंधेरों में तू रोशनी है, मंजिल रास्ता भी है, तू है जहाँ कुछ कमी है, तेरा ही नाम जिंदगी। हालेलुया, हालेलुया, अब है पूरा यकीन, तुमसा कोई नहीं, तुमसा कोई नहीं, तुमसा कोई नहीं, अब है पूरा ಮಹಿಮೆ ನಿನಗೆ. ಹಾಲೆಲೂಯ. ರಾಜಾದಿರಾಜನೇ ಸ್ತೋತ್ರ ತಂದೆ ನಿನಗೆ ಸ್ತೋತ್ರ. ಹಾಲು ನಿನ್ನ ಹಾಗೆ ಯಾರಿಲ್ಲ ಕತನೆಯವಾ. ಓ ನಿನ್ನ ಹಾಗೆ ಯಾರು ಇಲ್ಲ ಕತನೆಯ, ಈ ಭೂಮಿಯಲ್ಲಿ ಯಾರಿಲ್ಲ ಕತನೆಯವಾ. ರಾಜಾದಿರಾಜನೇ ಸ್ತೋತ್ರ. ಆಕಾಶದಲ್ಲಿ ಕತನೇನೊಬ್ಬನೇ ಕತನೆ ಯೋಗ್ಯನಾಗಿದೆ ಕತನೆ ದೇವ. ರಾಜಾದಿರಾಜನಿಗೆ ಸ್ತೋತ್ರ ತಂದೆ ನಿನಗೆ ಸ್ತೋತ್ರ ಯೇಸುವೇ ಸ್ತೋತ್ರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮನಸಾರೆ ವಂದಿಸುವೆ.
ಸ್ತೋತ್ರ ಸ್ತೋತ್ರವಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಎಬಿನೇಜರ್ ನೀನಾನಯ್ಯ, ಇದುವರೆಗೂ ನಡೆಸಿರುವೆ. ಎಬಿನೇಜರ್ ನೀನಾನಯ್ಯ, ಇದುವರೆಗೂ ನಡೆಸಿರುವೆ. ಎಲ್ರೋಯಿ ಎಲ್ರೋಯಿ ನನ್ನನ್ನು ಕಂಡಿರುವೆ, ಹೇಗೆ ನಾನು ವಂದಿಸಲಿ. ಎಲ್ರೋಯಿ ಎಲ್ರೋಯಿ ನನ್ನನ್ನು ಕಂಡಿರುವೆ, ಹೇಗೆ ನಾನು ವಂದಿಸಲಿ. ಸ್ತೋತ್ರ ಸ್ತೋತ್ರಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಸ್ತೋತ್ರ ಸ್ತೋತ್ರವಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಸ್ತೋತ್ರ ಸ್ತೋತ್ರವಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಸ್ತೋತ್ರ ಸ್ತೋತ್ರವಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ನನ್ನ ಮರೆಯದೆ ನೆನೆಸಿರುವೆ. ಗ್ಲೋರಿ ಗ್ಲೋರಿ ಮಹಿಮೆ ನಿನಗೆ ಅಪ್ಪ ಇರುವೆ. ಹಗಲು ഇരുಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನನ್ನ ನಡೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರವಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಸ್ತೋತ್ರ ಸ್ತೋತ್ರವಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಸ್ತೋತ್ರ ಸ್ತೋತ್ರವಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಹತ್ತಿರಕ್ಕೆ ಬರುವೆ ನಾನು, ನಿನ್ನ ಹತ್ತಿರಕ್ಕೆ ಬರುವೆ ನಾನು. ಹತ್ತಿರಕ್ಕೆ ಬರುವೆ ನಾನು. ನಿನ್ನ ಹತ್ತಿರಕ್ಕೆ ಬರುವೆ ನಾನು. ಕೋಡಿ ಕೋಡಿ ನಾ ಬಂದಿರುವೆ, ನನ್ ಬಲವು ಜಯವಾದ ನಿನ್ನಡಿಗೆ. ಓಡಿ ಓಡಿ ನಾ ಬಂದಿರುವೆ, ನನ್ ಬಲವು ಜಯವಾದ ನಿನ್ನಡಿಗೆ. ಯೇಸು ನಿನ್ನನ್ನು ಆರಾಧಿಸುವೆ, ನೀನೇ ನನಗೆಲ್ಲವೂ. ಯೇಸು ನಿನ್ನ ಆರಾಧಿಸುವೆ, ನೀನೇ ನನ್ನ ಸರ್ವಸ್ವವು. ಯೇಸು ನಿನ್ನ ಆರಾಧಿಸುವೆ. ನೀನೇ ನನಗೆಲ್ಲವೂ. ಯೇಸು ನಿನ್ನ ಆರಾಧಿಸುವೆ. ನೀನೇ ನನ್ನ ಸರ್ವಸ್ವವು. ಸ್ತೋತ್ರ ಸ್ತೋತ್ರಯ್ಯ.
ಕೋಟಿ ಸ್ತೋತ್ರವಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಸ್ತೋತ್ರ ಸ್ತೋತ್ರವಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಸ್ತೋತ್ರ ಸ್ತೋತ್ರವಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ತಂದೆ ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ತಂದೆ. ನೀನು ಒಳ್ಳೆಯವನಾಗಿದೆ ಕರ್ತನೇ. ನಿನ್ನ ಪ್ರಸನ್ನತೆ ನಮಗೆ ತುಂಬಿಸಿ ಕರ್ತನೇ ದೇವ. ಅಪ್ಪ, ನಿನ್ನ ಮಕ್ಕಳಾಗಿ ಮಾಡಿದ ಆತ್ಮನಿಂದಲೂ ಸತ್ಯದಿಂದ ಮಾಡಿದ ಆರಾಧನೆ ಕರ್ತನೇ, ನಮ್ಮ ಯಜ್ಞವು ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ಕರ್ತನೇ. ಆಸೀನರೂಢನಾದ ತಂದೆಯಾದವರೇ ನಿನಗೆ ಸ್ತೋತ್ರಪ್ಪ. ಕರ್ತನೇ, ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆ ನೀನು ಒಬ್ಬನು ಯೋಗ್ಯನಾಗಿದೆ ತಂದೆ. ನಿನಗೆ ಸ್ತೋತ್ರ. ಘನಕ್ಕೆ ನೀನು ಯೋಗ್ಯನು, ಮಾನಕ್ಕೆ ಯೋಗ್ಯನು, ಗೌರವಕ್ಕೆ ಯೋಗ್ಯನು, ಘನತೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ ಕರ್ತನೇ. ತಂದೆ ನಿನಗೆ ಸ್ತೋತ್ರಪ್ಪ. ರಾಜಾದಿರಾಜನೇ ಸ್ತೋತ್ರ ಕರ್ತನೇ. ಅಪ್ಪ, ಫುಲ್ ನಿನ್ನ ಪ್ರಸನ್ನತೆ ದಿಗ್ಗ ಸ್ತೋತ್ರ. ನಮ್ಮ ನಡೆಸ್ತಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೇನ್. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಈ ಸಮಯದಲ್ಲಿ ಎಲ್ಲಿ ಸ್ತುತಿಯ ಆರಾಧನೆ ಉಂಟು ಅವರ ಮಧ್ಯದಲ್ಲಿ ಇದ್ದಾನೆ ಎಂದು ದೇವರ ವಾಕ್ಯ ಹೇಳ್ತದೆ. ನಮ್ಮ ಮಧ್ಯದಲ್ಲಿ ಆತನು ಆಲ್ರೆಡಿ ಇದ್ದಾನೆ. ಏಕೆಂದರೆ ಸ್ತುತಿಯ ಆರಾಧನೆಗೆ ಆತನು ಮೆಚ್ಚುತ್ತಾನೆ. ಸ್ತುತಿಯ ಆರಾಧನೆ ಮಾಡುವಾಗಲೇ ಒಬ್ಬನಿಗೆ ಬಿಡುಗಡೆ ಆಗುವುದು, ಸ್ವಸ್ಥತೆ ಆಗುವುದು. ಸ್ತುತಿಯ ಆರಾಧನೆ ಮಾಡುವಾಗ ಒಬ್ಬ ವ್ಯಕ್ತಿಗೆ ಜಯ ಸಿಗುವುದು. ಏಕೆಂದರೆ ನಾವು ಸ್ತುತಿ ಮತ್ತು ಆರಾಧನೆ ಮಾಡಿದ್ವಿ, ಆತನಿಗೆ ಆತನ ಪ್ರಸನ್ನತೆ ನಮ್ಮ ಮಧ್ಯೆ ಚಲಿಸ್ತಾ ಉಂಟು, ಆತನ ಉಪಸ್ಥಿತಿ ಚಲಿಸ್ತಾ ಉಂಟು. ಆತನ ಆತ್ಮದಿಂದ ಈಗ ತುಂಬಿಸಲ್ಪಡ್ತೀರಿ ನೀವು. ಯಾವಾಗ ಆತನ ವಾಕ್ಯವನ್ನು ಕೇಳುವಾಗ, ಆತನ ವಾಕ್ಯವನ್ನು ಗಮನಿಟ್ಟು ನಾವು ಕೇಳುವಾಗ ದೇವರು ಇನ್ನೂ ಆತನ ಆತ್ಮದಿಂದ ನಿಮಗೆ ತುಂಬಿಸ್ತಾನೆ. ದೇವರು ಏನು ಬಯಸ್ತಾನೆ? ನೀವು ಪರಿಪೂರ್ಣ ಆತ್ಮದಿಂದ ತುಂಬಲ್ಪಡಬೇಕೆಂದು ದೇವರು ಬಯಸ್ತಾನೆ. ಆತ್ಮದಿಂದ ತುಂಬಲ್ಪಟ್ಟು ನೀವು ಆತನಿಗೆ ಒಂದು ಪಾತ್ರೆಯಾಗಿ ಉಪಯೋಗ ಮಾಡಬೇಕೆಂದು ದೇವರು ಬಯಸ್ತಾನೆ. ಅದು ಕೂಡ ಒಳ್ಳೆಯ ಪಾತ್ರೆಯಾಗಿ ಉಪಯೋಗ ಮಾಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಯೇಸು ಕ್ರಿಸ್ತ ನಿಮ್ಮನ್ನೆಲ್ಲರೂ ಪ್ರೀತಿ ಮಾಡ್ತಾ ಇದ್ದಾನೆ. ಆತನು ಪ್ರೀತಿಸ್ತಾನೆ. ಏಕೆಂದರೆ ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಅದಕ್ಕೋಸ್ಕರ ಪ್ರಿಯರೇ, ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗುವ. ವಾಕ್ಯ ಮಾತ್ರ ಒಬ್ಬನಿಗೆ ಬಿಡುಗಡೆ ಮಾಡ್ತದೆ. ಒಬ್ಬಂಟಿಗಿದ್ದ ವ್ಯಕ್ತಿ ಕೂಡ ವಾಕ್ಯ ಕೇಳುವಾಗನೇ ಬಿಡುಗಡೆ ಆಗ್ತದೆ. ಡಿಪ್ರೆಸ್ ಇದ್ದ ವ್ಯಕ್ತಿಗೆ ಕೂಡ, ಯಾರು ಡಿಪ್ರೆಸ್ ಇದ್ದಾರೆ ಅವರಿಗೆ ವಾಕ್ಯ ಕೇಳುವಾಗನೇ ಬಿಡುಗಡೆ ಆಗ್ತದೆ. ಇವತ್ತು ಪ್ರೀತಿ ಇಲ್ಲದೆ ಎಷ್ಟೋ ಜನ ನರಳಾಡ್ತಾ ಇದ್ದಾರೆ. ಇವ್ರದ್ದು ಯತೆಯಲ್ಲಿ, ಚಿಂತೆಯಲ್ಲಿ ನರಳಾಡ್ತಾ ಇದ್ದಾರೆ. ದಿಕ್ಕು ಕಾಣೋದಿಲ್ಲ, ನರಳಾಡ್ತಾ ಇದ್ದಾರೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟೋ ಜನಗೆ ಕುಟುಂಬದಲ್ಲಿ ಪ್ರೀತಿ ಸಿಗುವುದಿಲ್ಲ, ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡಲಿಕ್ಕೆ. ಎಷ್ಟೋ ಜನ ಮೆಂಟಲಿ ಸಿಕ್ಕಿದ್ದಾರೆ, ಮಾನಸಿಕದಲ್ಲಿ ಜೀವಿಸ್ತಾ ಇದ್ದಾರೆ, ಬೇರೆ ಬೇರೆ ಕಾಯಿಲೆದಲ್ಲಿ ಇದ್ದಾರೆ, ಜೀವಿಸ್ತಾ ಇದ್ದಾರೆ. ಎಷ್ಟೋ ಜನ ಅಸಮಾಧಾನದಲ್ಲಿ ಜೀವಿಸ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಶಾಂತಿಯನ್ನು ಈ ಲೋಕಕ್ಕೆ ಬಿಟ್ಟು ಹೋಗಿದ್ದೇನೆ. ಯೋಹಾನ ಸುವಾರ್ತೆ 14:27 ಹೇಳ್ತದೆ, ನಾನು ಶಾಂತಿ ಬಿಟ್ಟು ಹೋಗಿದ್ದೇನೆ ಈ ಲೋಕಕ್ಕೆ. ಲೋಕ ಕೊಡುವ ರೀತಿಯಲ್ಲಿ ಅಲ್ಲದು, ನನ್ನ ಶಾಂತಿಯನ್ನು ಬಿಟ್ಟು ಹೋಗಿದ್ದೇನೆ. ಯೇಸು ಯಾರಾಗಿದ್ದಾನೆ? ಶಾಂತಿದಾಯಕನಾಗಿದ್ದಾನೆ ಆತನು, ಪರಿಪೂರ್ಣ ಶಾಂತಿದಾಯಕನಾತನು. ಆ ಶಾಂತಿಯನ್ನು ಬಿಟ್ಟು ಹೋಗಿದ್ದಾನೆ. ಇವತ್ತು ಲೋಕದಲ್ಲಿ ಸಮಾಧಾನ ಇಲ್ಲದೆ, ಶಾಂತಿ ಇಲ್ಲದೆ ಹುಡುಕುತ್ತಾ ಇದ್ದಾರೆ. ಎಲ್ಲಿ ಶಾಂತಿ ಸಿಗುವುದು, ಎಲ್ಲಿ ಸಮಾಧಾನ ಸಿಗುವುದು, ಎಲ್ಲಿ ತೃಪ್ತಿ ಸಿಗುವುದು? ಪ್ರಿಯರೇ, ಲೋಕದಲ್ಲಿ ಎಲ್ಲಿ ಹೋದರೂ ಇಲ್ಲ, ಎಲ್ಲಿ ಹೋದರೂ ಇಲ್ಲ. ಎಷ್ಟು ಹಣ ಖರ್ಚು ಮಾಡೋದು ಸಾಧ್ಯ ಇಲ್ಲ. ಖಾಲಿ ಯೇಸುವಲ್ಲಿ ಮಾತ್ರ ಆ ವ್ಯಕ್ತಿಗೆ ಬಂದರೆ ಶಾಂತಿ ಸಮಾಧಾನ ಸಿಗ್ತದೆ, ಬಿಡುಗಡೆ ಸಿಗುತ್ತದೆ. ಎಷ್ಟೋ ಜನ ಒಬ್ಬಂಟಿಗೆ ಆಗ್ತದೆ. ಎಷ್ಟೋ ಜನರಿಗೆ ಒಬ್ಬಂಟಿಗೆ ಬಯಸುವುದು.
ಮಕ್ಕಳು ಇರ್ಬೋದು, ಮನೆಯಲ್ಲಿ ಹೆಂಡತಿ ಇರ್ಬೋದು, ಆಸ್ತಿ ಉಂಟು, ಆದರೆ ಒಬ್ಬಂಟಿಗೆ ಆಗುವುದು ಮನಸ್ಸಿನ ಒಳಗೆ. ಏಕೆಂದರೆ ಹೇಗೆ ಒಬ್ಬಂಟಿಗೆ ಆಗುವುದು? ದುಷ್ಟನು ಕಾರ್ಯ ಮಾಡ್ತಾ ಇದ್ದಾನೆ. ದುಷ್ಟನು ಏನು ಮಾಡ್ತಾ ಇದ್ದಾನೆ? ಕಾರ್ಯ ಮಾಡ್ತಾ ಇದ್ದಾನೆ. ದುಷ್ಟನು ಏನು ಬಯಸ್ತಾನೆ? ಒಬ್ಬ ವ್ಯಕ್ತಿ ನಾಶವಾಗಬೇಕಂತ ಬಯಸ್ತಾನೆ. ಸತ್ಯವೇದ ಏನು ಹೇಳ್ತದೆ? ಯೋವನ ಸುವಾರ್ತೆ 10:10, ಕಳ್ಳನು ಬಂದಿದ್ದಾನೆ ಕದ್ದುಕೊಳ್ಳಲಿಕ್ಕೆ, ನಾಶ ಮಾಡಲಿಕ್ಕೆ, ಹಾಳು ಮಾಡಲಿಕ್ಕೆ, ಕೊಲ್ಲಿಕ್ಕೆ ಬಂದಿದ್ದಾನೆ. ಆತ ಕಳ್ಳನು ಬಂದಿದ್ದಾನೆ. ಕಳ್ಳನೆಂದರೆ ಯಾರು? ಸೈತಾನನಾಗಿದ್ದಾನೆ. ನಾನು ಬಂದಿದ್ದೇನೆ ಲೋಕಕ್ಕೆ ಜೀವ ಕೊಡಲಿಕ್ಕೆ ಬಂದಿದ್ದೇನೆ, ಅದು ಕೂಡ ಪರಿಪೂರ್ಣ ಜೀವ ಕೊಡಲಿಕ್ಕೆ ನಾನು ಬಂದಿದ್ದೇನೆ ಹೇಳ್ತಾನೆ. ಸಂಪೂರ್ಣ ಜೀವ ಕೊಡಲಿಕ್ಕೆ ನಾನು ಬಂದಿದ್ದೇನೆ ಎಂದು ಹೇಳ್ತಾನೆ ಆತನು. ಪರಿಪೂರ್ಣ ಜೀವ ಕೊಡಲಿಕ್ಕೆ ಆತನು ಬಂದಿದ್ದಾನೆ. ಆತನು ಮೇಲಿಂದ ಬಂದವನು. ನಾನು ಜೀವ ಕೊಡುವ ರೊಟ್ಟಿ ಆಗಿದ್ದೇನೆ ಹೇಳ್ತಾನೆ ಆತನು. ರೊಟ್ಟಿ ಆಗಿದ್ದೇನೆ, ಜೀವ ಕೊಡುವ ರೊಟ್ಟಿ ಆಗಿದ್ದೇನೆ ನಾನು. ಪ್ರಿಯರೇ, ಆತನಲ್ಲಿ ಬಂದವರಿಗೆ ಎಂದಿಗೂ ಆತನು ತಳ್ಳಿ ಹಾಕುವುದಿಲ್ಲ. ಆತನಲ್ಲಿ ಬಂದವರಿಗೆ 100% ಬಿಡುಗಡೆ. ಆತನಿಗೆ ಬಿಡುಗಡೆ. ಏಕೆಂದರೆ ಮಗನು ಬಿಡುಗಡೆ ಕೊಟ್ಟರೆ ಸಂಪೂರ್ಣವಾಗಿ ಬಿಡುಗಡೆ. ಯಾರು ಮಗನು? ಯೇಸು ಕ್ರಿಸ್ತನು ದೇವರ ಮಗನಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಅವನು ಬಿಡುಗಡೆ ಕೊಟ್ಟರೆ ಅದು ಸಂಪೂರ್ಣವಾಗಿ ಬಿಡುಗಡೆ. ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಗೆ ಬಿಡುಗಡೆ ಆಗ್ತದೆ. ನಾಶನ ಮಾರ್ಗದಿಂದ ಬಿಡುಗಡೆ ಆಗ್ತದೆ, ನರಕದಿಂದ ಬಿಡುಗಡೆ ಆಗ್ತದೆ ಅವನಿಗೆ. ಅವನ ಬಂಧನದಲ್ಲಿ ಬಿಡುಗಡೆ ಆಗ್ತದೆ, ಪಾಪದಿಂದ ಬಿಡುಗಡೆ ಆಗ್ತದೆ, ಶಾಪದಿಂದ ಬಿಡುಗಡೆ ಆಗ್ತದೆ. ಎಲ್ಲ ಮಾನವ ಕುಲದ ಶಾಪ ಪಾಪ ಎಲ್ಲ ಆತನು ತಗೊಂಡಿದ್ದಾನೆ. ಶಿಲುಬೆಯಲ್ಲಿ ಜಡಿದು ಬಿಟ್ಟಿದ್ದಾನೆ. ಶಿಲುಬೆಯಲ್ಲಿ ಆತನು ಜಯ ಹೊಂದಿದ್ದಾನೆ. ಮರಣವನ್ನು ಸೋಲಿಸಿದ್ದಾನೆ. ಯೇಸುಗೆ ಹೂಣಲ್ಪಟ್ಟಿತು. ಸತ್ತ ಕೂಡಲೇ ಮೂರನೇ ದಿವಸದಲ್ಲಿ ಆತನು ಮರಣವನ್ನು ಏನು ಮಾಡಿದ? ಸೋಲಿಸಿದ್ದ. ಆತನು ಜೀವಂತವಾಗಿ ಹೊರಗೆ ಬಂದ. ಆತನು ಜೀವಿಸ್ತಾ ಇದ್ದ. ನಮ್ಮ ಮಧ್ಯದಲ್ಲಿ, ನಿಮ್ಮ ಮಧ್ಯದಲ್ಲಿ ಇದ್ದಾನೆ. ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ, ನಿಮ್ಮ ಕೂಗು ಕೇಳ್ತಾನೆ. ಆತನು ನಿಮ್ಮ ಕಣ್ಣೀರು ಒರೆಸುವ ದೇವರಾಗಿದ್ದಾನೆ. ಯೇಸುವೇ ಹೇಳುವಾಗ ಯೇಸು ಯಾರಾಗಿದ್ದಾನೆ? ಆರೋಗ್ಯದಾಯಕನಾಗಿದ್ದಾನೆ. ಆತನು ಅದಕ್ಕೋಸ್ಕರ ಕೀರ್ತನೆಗಾರ 103 ಹೇಳ್ತಾ ಇದ್ದಾನೆ. ಆತನು ನನ್ನ ಪಾಪವನ್ನು ಆತನು ಏನು ಮಾಡಿದ್ದಾನೆ? ಕ್ಷಮಿಸಿದ್ದಾನೆ. ನನ್ನ ರೋಗವನ್ನು ಏನು ಮಾಡಿದ? ರೋಗದಿಂದ ಗುಣಪಡಿಸಿದ್ದಾನೆ ಅಂತ ಹೇಳ್ತಾನೆ. ಇವತ್ತು ಯಾರು? ಆತನು. ಅದೇ ವಾಕ್ಯದಲ್ಲಿ ಮುಂದೆ ಹೇಳ್ತದೆ, ನಿನ್ನ ಅಪರಾಧವು ಎಂದಿಗೂ ಆತನ ನೆನಪಲ್ಲಿ ಇಡುವುದಿಲ್ಲ. ಆತನೇ ಬಂದವರಿಗೆ ನಿನ್ನ ಅಪರಾಧ ನೆನಪಿಗೆ ನಿನಗೆ ತಕ್ಕಂತೆ ಆತನು ದಂಡಿಸಲಿಲ್ಲ ಹೇಳ್ತದೆ. ಒಬ್ಬ ವ್ಯಕ್ತಿಗೆ ತಕ್ಕ ಹಾಗೆ ಆತನು, ಅವನ ಪಾಪದ ತಕ್ಕ ಹಾಗೆ ಆತನು ದಂಡಿಸಲಿಲ್ಲ ಹೇಳ್ತಾನೆ. ಎಲ್ಲ ಮನುಷ್ಯರು ಜೀವಿಸಬೇಕು ಅಂತ ಆತನು ಬಯಸ್ತಾನೆ. ಇಲ್ಲಿ ದೇವರ ವಾಕ್ಯಕ್ಕೆ ಹೋಗುವ ನಾವು. ದೇವರ ವಾಕ್ಯ ಹೇಳ್ತದೆ, ಯೋವನ ಸುವಾರ್ತೆ 14:18. ಆತನು ಹೇಳ್ತಾನೆ ಇವತ್ತು ಎಲ್ಲ ಮಾನವನಿಗೆ, ನಾನು ನಿನ್ನನ್ನು ಅನಾಥನಾಗಿ ಬಿಡುವುದಿಲ್ಲ. ಪ್ರಿಯರೇ, ಇವತ್ತು ನಿಮ್ಮ ಹತ್ರ ಮಾತಾಡ್ತಾನೆ. ಆತನು ನಿಮಗೆ ಅನಾಥನಾಗಿ ಬಿಡುವುದಿಲ್ಲ. ನೀವು ಅನಾಥರಲ್ಲ. ಯಾರು ಇಲ್ಲ ನನಗೆ ಬಯಸ್ಬೋದು. ಒಂದು ವೇಳೆ ನಿನ್ನ ಏಜ್ ಆದರೆ, ಮಕ್ಕಳು ದೂರ ಇದ್ದಾರೆ, ಯಾರು ಇಲ್ಲ, ನೀನು ಒಬ್ಬಂಟಿಗಿದ್ದಿ, ನೀನು ಅನಾಥನಲ್ಲ. ಆತನು ನಿನ್ನ ಸಂಗಡನೆ ಇದ್ದಾನೆ. ಈ ಲೋಕದ ಅಂತ್ಯ ತನಕ ಎಲ್ಲ ದಿವಸ ನಿನ್ನ ಸಂಗಡ ನಾನು ಇದ್ದೇನೆಂದು ಯಾರು ಹೇಳಿದನು? ಯೇಸು ಕ್ರಿಸ್ತನು. 28ನೇ ಅಧ್ಯಾಯದಲ್ಲಿ ಮತ್ತಾಯನ ಸುವಾರ್ತೆ 18 ತೆಗೆದು ಓದಿದರೆ ಗೊತ್ತಾಗ್ತದೆ, ಈ ಲೋಕದ ಅಂತ್ಯ ತನಕ ನಾನು ನಿನ್ನ ಸಂಗಡನೆ ಇದ್ದೇನೆ. ನಿಮ್ಮ ಸಂಗಡ ಇದ್ದಾನೆ ಆತನು. ನಿಮ್ಮ ಸಂಗಡನೆ ಇದ್ದಾನೆ ಆತನು. ಯೇಸುವೆ ಎಂಬು ಕರೆಯುವಾಗ ಹತ್ತಿರನೇ ಇದ್ದಾನೆ ಆತನು. ಏಕೆ? ಆತನು ಜೀವಿಸ್ತಾ ಇದ್ದಾನೆ. ನೀನು ಅನಾಥನಲ್ಲ ಹೇಳ್ತಾನೆ. ಅಲ್ಲಿ ದೇವರ ವಾಕ್ಯತೆ, ನಾನು ನಿನಗೆ ಅನಾಥನಾಗಿ ಬಿಡುವುದಿಲ್ಲ, ನಿನ್ನ ಬಳಿಗೆ ಬರುತ್ತೇನೆ ಅಂತ ಹೇಳ್ತಾನೆ. ಏಕೆ ಯೇಸು ಹೇಳ್ತಾನೆ? ಏತಕಸರ ಹೇಳ್ತಾನೆ? ಯೇಸು ಗೊತ್ತಿತ್ತು. ಯೇಸುಗೆ ಈ ಪರಿಜೆಯವರು, ಶಾಸ್ತ್ರಿಯವರು, ಯೌದ್ಯರು ಹಿಡಿದು ಶಿಲುಬೆಗೆ ಹಾಕ್ತಾರೆ, ಕೊಳ್ತಾರೆ ಎಂದು ಯೇಸುಗೆ ಮೊದಲೇ ಗೊತ್ತಿತ್ತು. ಉದವಿದ ರೀತಿಯಲ್ಲಿ ಶಿಷ್ಯರ ಹತ್ರ ಆತನು ಹೇಳಿದ್ದಾನೆ. ಶಿಷ್ಯರಿಗೆ ಹೇಳಿದ, ನನಗೆ ಇವರು ಸೇರಿ ನನಗೆ ಹಿಡಿಯುತ್ತಾರೆ,
ಹೊರಡೆಯಿಂದ ಪೆಟ್ಟು ಹಾಕ್ತಾರೆ, ನನಗೆ ಶಿಲುಬೆಗೆ ಹಾಕ್ತಾರೆ ಇವರು. ನಾನು ಒಬ್ಬಂಟಿಗೆಲ್ಲ, ಅಲ್ಲಿ ಕೂಡ ಹೇಳ್ತಾನೆ ಅಂತ, ನಾನು ಒಬ್ಬಂಟಿಗೆ, ನನ್ನ ತಂಗಡ ಯಾರು ತಂದೆ ಇದ್ದಾನೆ ಎಂದು ಹೇಳ್ತಾನೆ. ಇವರು ನನಗೆ ಏನು ಮಾಡ್ತಾರೆ, ಶಿಲುಬೆ ಹಾಕ್ತಾರೆ, ನಾನು ಅಲ್ಲಿ ಪ್ರಾಣ ಬಿಡ್ತೇನೆ. ಆದರೆ ನನ್ನ ತಂದೆ ನನಗೆ 3ನೇ ದಿವಸ ಜೀವಂತ ಎಬ್ಬಿಸ್ತಾನೆ, ನಾನು ಜೀವಂತ ಹೇಳ್ತೇನೆ ಎಂದು ಆತನು ಮೊದಲೇ ಹೇಳಿದ್ದಾನೆ. ಇವತ್ತು ನಿಮಗೆ ಹೇಳ್ತಾನೆ, ನೀವು ಒಬ್ಬಂಟಿಗೆ ಅಲ್ಲ ಹೇಳ್ತಾನೆ, ನೀವು ಅನಾಥರಲ್ಲ ಅಂತ ದೇವರು ಹೇಳ್ತಾನೆ. ನೀವು ಅನಾಥರಲ್ಲ. ಆತನಿಗೆ ಯೇಸು ಎಂಬ ಕರೆಯುವಾಗ, ಯೇಸುವೇ ಎಂದು ಕರೆಯುವಾಗ ನಿಮ್ಮ ಹತ್ತಿರನೇ ಇದ್ದಾನೆ. ನಿಮ್ಮ ಒಳಗೆ ಒಂದು ಶಾಂತಿ ಮತ್ತು ಸಮಾಧಾನ ಬರ್ತದೆ. ಸತ್ಯವೇದ ವಿಮೋಚನೆ ಕಂಡ ನಾವು ತೆಗೆದು ಹೋದರೆ ಆತನು ಯಾರಾಗಿದ್ದಾನೆ? ಆರೋಗ್ಯದಾಯಕನಾಗಿದ್ದಾನೆ. ಆತನು ಆರೋಗ್ಯದಾಯಕನಾಗಿದ್ದಾನೆ. ಸತ್ಯವೇದ ಹೇಳ್ತದೆ, ಈ ಆರೋಗ್ಯದಾಯಕನು ನಿಮ್ಮ ಸಂಗಡ, ನಮ್ಮ ಸಂಗಡ ಇದ್ದಾನೆ. ಸ್ವಲ್ಪ ಹೊತ್ತು ಅನಾರೋಗ್ಯ ಆಗುವಾಗ ನಿನಗೆ ಬಯಸಬಹುದು, ಅಯ್ಯೋ ನಾನು ಅನಾರೋಗ್ಯದಲ್ಲಿದ್ದೇನಲ್ಲ, ನಾನು ನೋವಲ್ಲಿದ್ದೇನಲ್ಲ, ನಾನು ಈ ಸಮಸ್ಯೆಯಲ್ಲಿದ್ದೇನಲ್ಲ, ಅಯ್ಯೋ ಏನು ಮಾಡುದು ನಾನು, ನಿನಗೆ ಬಯಸಬಹುದು. ಆದರೆ ಬಿದ್ದವನಿಗೆ ಆತನು ಎಬ್ಬಿಸ್ತಾನೆ. ಪೇತ್ರನು ಮುಳುಗಿದ ನೀರಲ್ಲಿ, ಯೇಸು ಕೈ ಕೊಟ್ಟು ಎಬ್ಬಿಸಿದ. ಏಕೆ ಸಂಶಯ ಪಟ್ಟಿ ನೀನು? ಆತನು ಎಬ್ಬಿಸ್ತಾನೆ. ನಿನಗೆ ಅದೇ ಕಾಯಿಲೆಯಲ್ಲಿ ಇರಬೇಕಂತ ದೇವರು ಬಯಸುವುದಿಲ್ಲ. ಆದ್ದರಿಂದ ನಿನಗೆ ಬಿಡುಗಡೆ ಮಾಡ್ತಾನೆ. ನಂಬು, ನೀನು ಬಿಡುಗಡೆ ಮಾಡ್ತಾನೆ ಆತನು. ಯಾವ ನೋವಲ್ಲಿ ಇರ್ಬೋದು ಈ ಸಮಯದಲ್ಲಿ ನೀನು, ಯಾವ ಕಾಯಿಲೆಯಲ್ಲಿ ಇರ್ಬೋದು ನೀನು ಈ ಸಮಯದಲ್ಲಿ, ಯತೆಯಲ್ಲಿ ತುಂಬಿ ಇರ್ಬೋದು ನೀನು, ಆದರೆ ಅದರಿಂದ ಆತನು ಬಿಡುಗಡೆ ಮಾಡುವ ಆಗಿದ್ದಾನೆ. ಅನಾಥನಲ್ಲ ನೀನು. ಆತನ ನಾನು ಅನಾಥನಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರ್ತಾನೆ. ಏಕೆ? ಯೇಸು ಜೀವಂತ ಆದ ಕೂಡಲೇ ಏನು ಮಾಡಿದ? ಇಲ್ಲಿ ಬಂದ. ಶಿಷ್ಯರು ಯೇಸುಗೆ ಶಿಲುಬೆಗೆ ಹಾಕುವಾಗ ಎಲ್ಲರೂ ಓಡಿ ಹೋದರು. ಅವರ ಒಳಗೆ ಹೆದರಿಕೆ ಬಂತು. ಸತ್ಯವೇದ ಬಟ್ಟೆ ಇಲ್ಲದೆ ಓಡಿ ಹೋದರಂತೆ ಅವರು. ಮರಣದ ಭಯ ಬಂತು ಅವರಿಗೆ ಕೂಡ. ಓಡಿ ಈಗ ಅಡಗಿ ಕೂತ್ಕೊಂಡರು ಅವರು, ನಮ್ಮ ಕಡೆ ಕೊಲ್ತಾರೆ ಎಂದು. ಅವರು ಯೇಸುಟ್ಟಿಗಿದ್ದವರು, ಯೇಸು ಶಿಷ್ಯರು ಅವರು, ಯೇಸುಗೆ ಹಿಂಬಾಲಿಸಿದ್ದರು ಅವರು. ಯೇಸು ಅದ್ಭುತ ಮಾಡುವಾಗ ನೋಡಿದ್ದಾರೆ ಅವರು. ಯೇಸು ಸೂಚಕಾರ್ಯ ಮಾಡುವಾಗ ನೋಡಿದ್ದಾರೆ. ಯೇಸು 5 ರೊಟ್ಟಿ 2 ಮೀನನ್ನು ತೆಗೆದು ಸ್ತೋತ್ರ ಮಾಡಿ, ದೇವರಿಗೆ ಸ್ತೋತ್ರ ಮಾಡಿ 1000 ಗಟ್ಟಲೆ ಜನರಿಗೆ ಹಂಚಿದ್ದಾನೆ. ನೋಡಿದ್ದಾರೆ ಅವರು. ಅವರು ತಿಂದಿದ್ದಾರೆ, ಆ ರೊಟ್ಟಿ ತಿಂದಿದ್ದಾರೆ ಅವರು ತಿಂದಿದ್ದಾರೆ, ರೊಟ್ಟಿ ತಿಂದಿದ್ದಾರೆ. ಸತ್ಯವೇದದಲ್ಲಿ 2 ಕಡೆಯಲ್ಲಿ ಯೇಸು 7 ರೊಟ್ಟಿ ಮೀನುಗಳು ಆತನು ದೇವರಿಗೆ ಸ್ತೋತ್ರ ಮಾಡಿ ಹಂಚಿದ್ದಾನೆ. 1000 ಗಟ್ಟಲೆ ಜನರಿಗೆ ಹಂಚಿದ್ದಾನೆ. ಅವರು ನೋಡಿದ್ದಾರೆ. ಯೇಸು ಕಾನನ ಮದುವೆಯಲ್ಲಿ ನೀರಿದ್ದದ್ದು ದ್ರಾಕ್ಷಾರಸ ಮಾಡಿದವರು ನೋಡಿದ್ದಾರೆ. ಆ ಖಾಲಿ ಪಾತ್ರೆಯಲ್ಲಿ ನೀರು ತುಂಬಿಸಿದ್ದು ಈ ಶಿಷ್ಯರೇ ತುಂಬಿಸಿದ್ದು, ಬೇರೆ ಯಾರಲ್ಲ. ಅವರು ನೀರು ತುಂಬಿಸಿದ್ದು, ಆದರೆ ಅದು ದ್ರಾಕ್ಷಾರಸವಾಗಿ ಬದಲು ಮಾಡಿದ ಯೇಸು ಕ್ರಿಸ್ತನು. ಇವತ್ತು ನಿಮ್ಮ ಜೀವಿತ ಕಹಿಯಾದ ಜೀವಿತ ಇರ್ಬೋದು, ಆದರೆ ನಿಮ್ಮ ಜೀವಿತ ಸಿಹಿಯಾಗಿ ಮಾಡಲಿಕ್ಕೆ ಆತನು ಶಕ್ತನಾಗ್ತಾನೆ. ನಿಮ್ಮ ಜೀವಿತ ಕಹಿಯಾದ ಸಂಗತಿಯನ್ನು ಸಿಹಿ ಮಾಡಲು ಶಕ್ತನಿದ್ದಾನೆ. ಹೇಗೆ ಇಸ್ರಾಯೇಲರು ಅರಣ್ಯದಲ್ಲಿ ಹೋಗುವಾಗ ಅವರಿಗೆ ನೀರು ಸಿಗಲಿಲ್ಲ. ಏನು ಸಿಕ್ಕಿತು? ಕಹಿ ನೀರು ಸಿಕ್ಕಿತು. ಅವರಿಗೆ ಕುಡಿಯಲಿಕ್ಕೆ ಆಗುವುದಿಲ್ಲ. ಬೊಬ್ಬೆ ಹೊಡೆದರು. ಇದು ಕಹಿ ನೀರು. ಮೋಶೆಗೆ ಅವರು ಗುಣಗುಟ್ಟಿದರು. ಮೋಶೆ ದೇವರ ಹತ್ರ ಹೋಗ್ತಾ ಇದ್ದಾನೆ. ದೇವರೇ, ಕಹಿ ನೀರು, ಗುಣಗುಟ್ಟುತ್ತಾ ಇದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ ಇವರು, ನಿನ್ನ ಜನರು ಇವರು, ಏನು ಮಾಡುದು? ಹೋಗು, ಅಲ್ಲಿ ಒಂದು ಬಳ್ಳಿ ಉಂಟು, ಆ ಬಳ್ಳಿಯನ್ನು ತೆಗೆ, ಮರದ ಬಳ್ಳಿಯನ್ನು ತೆಗೆ, ಆ ಬಳ್ಳಿ ಆ ನೀರಿನಲ್ಲಿ ಹಾಕುವ ನೀರು ಸಿಹಿ ಆಗ್ತದೆ. ದೇವರು ಹೇಳಿದಾಗೆ ಮೋಶೆ ಹೋದ, ಆ ಬಳ್ಳಿಯನ್ನು ತಂದ, ಆ ನೀರಲ್ಲಿ ಹಾಕುವಾಗ ಏನಾಯಿತು? ನೀರು ಸಿಹಿ ಆಯಿತು. ಕಹಿಯಾದದ್ದು ಸಿಹಿ ಆಯಿತು. ಇವತ್ತು ನಿಮ್ಮ ಜೀವಿತ ಕಹಿಯಾದ ಜೀವಿತ ಇರಬಹುದು, ಆದರೆ ದೇವರು ಸಿಹಿಯಾದ ಜೀವಿತ ಮಾಡ್ತಾ ಇದ್ದಾನೆ. ಜೀವಿತ ಸಿಹಿ ಮಾಡ್ತಾ ಇದ್ದಾನೆ. ಆತನು ಸಿಹಿ ಮಾಡುವ ದೇವರಾಗಿದ್ದಾನೆ. ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ಬಂಧನ ಮುರಿಯುವ ದೇವರಾಗಿದ್ದಾನೆ ಆತನು. ಇವತ್ತು ಏನೋ ಸೈತಾನ ಬಂಧದಲ್ಲಿ ಇರ್ಬೋದು, ಸೈತಾನಿಗೆ ಉರುಳಲ್ಲಿ ಹಾಕಿರ್ಬೋದು, ಆ ಉರುಳಲ್ಲಿ ಬಿಡುಗಡೆ ಮಾಡ್ತಾನೆ ಆತನು. ಆತನಿಗೆ ಶಕ್ತಿ ಉಂಟು. ಆತನು ಸರ್ವಶಕ್ತನಾದ ದೇವರು. ಆತನು ಎಲ್ಲ ಕಡೆಯಲ್ಲಿ ಇದ್ದಾನೆ. ಆತನು ಎಲ್ಲ ಕಡೆಯಲ್ಲಿ ಇರುವವನು ಆತನು. ಆತನಿಗೆ ಅಸಾಧ್ಯ ಎಂಬುದು ಏನಿಲ್ಲ, ಎಲ್ಲ ಸಾಧ್ಯ ಉಂಟು.
ಎಲ್ಲ ಮಾಡಲು ಆತನು ಶಕ್ತನಾಗಿದ್ದಾನೆ. ಆತನು ಸರ್ವಶಕ್ತನಾಗಿದ್ದಾನೆ. ಸತ್ಯವೇದದಲ್ಲಿ ಫಿಲಿಪ್ಪಿಯರ ಪತ್ರಿಕೆಯಲ್ಲಿ ಆತನು ಹೇಳ್ತಾನೆ, ಎಲ್ಲ ನಾಮಗಳು, ಈ ಜಗತ್ತಲ್ಲಿ ಎಷ್ಟು ನಾಮಗಳು ಉಂಟು, ಎಲ್ಲ ನಾಮಗಳು ಯೇಸುವಿನ ನಾಮಕ್ಕೆ ಅಡ್ಡ ಬೀಳಬೇಕು. ಯೇಸುವಿನ ಮುಂದೆ ಅದು ನಾಮಗಳು ಮೊಣಕಾಲು ಇರಬೇಕು. ಅದರಲ್ಲಿ ಕಾಯಿಲೆ ಎಂಬ ನಾಮ ಇರ್ಬೋದು, ಸಮಸ್ಯೆ ನಾಮ ಇರ್ಬೋದು, ನಿನಗೆ ಯತೆ ಎಂಬ ನಾಮ ಇರ್ಬೋದು, ಅಲ್ಲಿ ಫೈನಾನ್ಸ್ ಸಮಸ್ಯೆ ಎಂಬ ನಾಮ ಇರ್ಬೋದು, ನಾಳಿನ ವಿಷಯದ ಯತೆ ಆ ನಾಮ ಇರ್ಬೋದು, ಬೇರೆ ಬೇರೆ ನಾಮ ಇರೋದು. ಆದರೆ ಆ ನಾಮಗಳು ಯೇಸುವಿನ ಮುಂದೆ ಅಡ್ಡ ಬೀಳಬೇಕು. ಯಾವಾಗ ನೀನು ಯೇಸುವಿನ ಮುಂದೆ ಅಡ್ಡ ಬೀಳ್ತೀ, ನಿನಗೆ ಕಾಡುವ ಎಲ್ಲ ನಾಮಗಳು ಅದು ಅಡ್ಡ ಬೀಳ್ತದೆ. ಯೇಸುವಿನ ಮುಂದೆ ಅಡ್ಡ ಬೀಳ್ತದೆ. ಅದು ನಿನಗೆ ಯಾವ್ಯಾವ ನಾಮಗಳು ಕಾಡುತ್ತದೆ ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಪ್ರಯಾಣದ ಈ ಲೋಕದ ಪ್ರಯಾಣದಲ್ಲಿ, ನಿನ್ನ ಕೆಲಸ ಕಾರ್ಯದಲ್ಲಿ ಯಾವ ಯಾವ ನಾಮಗಳು ನಿನಗೆ ಪೀಡಿಸ್ತಾ ಉಂಟು, ನೀನು ಹೋಗಿ ಯೇಸುವಿನ ಮುಂದೆ ಮೊಣಕಾಲು ಹಾಕುವಾಗ, ಯೇಸುವೇ ಎಂದು ಕರೆಯುವಾಗ, ಆ ಎಲ್ಲ ನಿನಗೆ ಹಿಂಬಾಲಿಸುವ ಎಲ್ಲ ನಾಮಗಳು, ಪೀಡಿಸುವ ನಾಮಗಳು ಏನಾಗ್ತದೆ, ಯೇಸುವಿನ ಮುಂದೆ ಅಡ್ಡ ಬೀಳ್ತದೆ. ಯೇಸುವಿನ ಮುಂದೆ ಅಡ್ಡ ಬೀಳುವಾಗ ನಿನಗೆ ಜಯ ಸಿಗ್ತದೆ. ಆ ಕಾಯಿಲೆಯಿಂದ ಜಯ ಸಿಗ್ತದೆ, ಆ ಸಮಸ್ಯೆಯಿಂದ ಜಯ ಸಿಗ್ತದೆ, ಆ ಬಡತನದಿಂದ ಜಯ ಸಿಗ್ತದೆ, ನಿನಗೆ ಆ ಶಾಪದಿಂದ ನಿನಗೆ ಜಯ ಸಿಗ್ತದೆ. ಏಕೆಂದರೆ ನಿನಗೋಸ್ಕರ ಆತನು ಶಾಪಗ್ರಸ್ತನಾಗಿದ್ದಾನೆ ಶಿಲುಬೆಯಲ್ಲಿ. ನಿನಗೋಸ್ಕರ ಆತನು ರಕ್ತ ಸುರಿಸಿದ, ನಿನ್ನ ಪಾಪ ಪರಿಹಾರ ಆಗಿ ರಕ್ತ ಸುರಿಸಿದ್ದಾನೆ. ದೇವರು ವಾಕ್ಯ ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ ಅಂತ ಸತ್ಯವೇದ ಹೇಳ್ತದೆ. ಅವನು ರಕ್ತ ಸುರಿಸಿದ್ದಾನೆ ನಿನಗೋಸ್ಕರ, ನನಗೋಸ್ಕರ, ಇನ್ನು ಬರುವ ಜನರೇಷನ್ಗೋಸ್ಕರ, ಬರುವ ಜನರೇಷನ್ ಇನ್ನು ಅವರಿಗೋಸ್ಕರ ರಕ್ತ ಸುರಿಸಿದ್ದಾನೆ. ಶಿಲುಬೆಯಲ್ಲಿ ಆಲ್ರೆಡಿ ರಕ್ತ ಸುರಿಸಿ ಆಗಿದೆ, ಆತನು ಕೊಟ್ಟ ಆಗಿದೆ. ಆತನು ಖಾಲಿ ನಂಬುವುದು ಅಷ್ಟೇ, ನಂಬಿದರೆ ಸಾಕು. ನಂಬುವಾಗ ನಮ್ಮ ಜೀವಿತದಲ್ಲಿ ಅದ್ಭುತ ಆಗ್ತದೆ. ಸ್ವಲ್ಪ ಕಷ್ಟ ಆಗ್ತದೆ ನಂಬಲಿಕ್ಕೆ. ಸಮಸ್ಯೆ ಮೇಲೆ ಸಮಸ್ಯೆ ಬರುವಾಗ ನಿನಗೆ ಕಷ್ಟ ಆಗ್ತದೆ, ಇದು ಏನಪ್ಪ ಅಂದು, ಅದು ತಾಳ್ಮೆಯಿಂದ ಕಾದಿರು. ಏಕೆಂದರೆ ಪ್ರಿಯರೇ, ನನ್ನ ಜೀವಿತದಲ್ಲಿ ಆದರೂ ನಿಮಗೆ ಹೇಳ್ತಾನೆ, ನನ್ನ ಜೀವಿತದಲ್ಲಿ ಆದರೂ ಹೇಳ್ತಾನೆ, ದೃಢವಾಗಿ ನಿಂತಿದ್ದೇನೆ. ಸಮಸ್ಯೆ ಯಾರಿಗೆ ಬರೋದಿಲ್ಲ ಲೋಕದಲ್ಲಿ, ಎಲ್ಲರಿಗೆ ಬರ್ತದೆ. ಅದರಿಂದ ಬಿಡುಗಡೆ ಮಾಡಲಿಕ್ಕೆ ನಮ್ಮ ಶಕ್ತನಾಗಿದ್ದಾನೆ, ನಮ್ಮ ದೇವರು ಶಕ್ತನಾಗಿದ್ದಾನೆ. ದೇವರು ಶಕ್ತನಾಗಿದ್ದಾನೆ. ಶಕ್ತನಾದ್ದರಿಂದ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ, ವಾಕ್ಯ ಮಾತಾಡ್ತಾ ಇದ್ದಾನೆ. ನೀವು ಅನಾಥರಲ್ಲ, ದೇವರು ನಿಮ್ಮ ಸಂಗಡನೆ ಇದ್ದಾನೆ. ದೇವರ ಆತ್ಮ ನಿಮಗೆ ಮುಟ್ಟುತ್ತಾ ಉಂಟು. ಈ ಸಮಯದಲ್ಲಿ ದೇವರ ಹಸ್ತ ನಿನ್ನ ಮೇಲೆ ಇಳಿದು ಬಂದಿದೆ. ನೀನು ಬಿಟ್ಟು ಕೊಡುವಾಗ, ನೀನು ಸಮರ್ಪಣೆ ಮಾಡುವಾಗ ಆತ ನಿನಗೆ ಮುಟ್ಟುತ್ತಾನೆ. ಇಲ್ಲಿ ಮುಂದೆ ವಾಕ್ಯ ಓದುವ, ಆತನು ಹೇಳ್ತಾ ಇದ್ದಾನೆ, ಪರಿಜಯವರಿಗೆ, ಶಾಸ್ತ್ರಿಗೆ, ಶಿಷ್ಯರಿದ್ದರೆ ನಾನು ಸ್ವಲ್ಪ ಕಾಲ ನಿಮ್ಮ ಸಂಗಡ, ಇದು ಸಾಯುವ ಮೊದಲು ಹೇಳ್ತಾನೆ, ಸ್ವಲ್ಪ ಕಾಲ ನಿಮ್ಮ ಸಂಗಡ ಇದ್ದೇನೆ. ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ ಹೇಳ್ತಾನೆ. ಇದು ಯೇಸುಗೆ ಶಿಲುಬೆಗೆ ಹಾಕುವ ಮೊದಲು ಸ್ವಲ್ಪ ಕಾಲ ಆದನ ಲೋಕವು ನನಗೆ ನೋಡಲಿಕ್ಕೆ ಆಗುವುದಿಲ್ಲ ಹೇಳ್ತಾನೆ. ಲೋಕ ನೋಡಲಿಕ್ಕೆ ಆಗುವುದಿಲ್ಲ. ಪುನಃ ಹೇಳ್ತಾನೆ, ಆದರೆ ನೀವು ನನ್ನನ್ನು ನೋಡುವಿರಿ ಹೇಳ್ತಾನೆ. ನೀವು ನನ್ನನ್ನು ನೋಡುವಿರಿ. ಯಾಕೆ ಮಾತಾಡ್ತಾನೆ? ಯೇಸು ಪುನರುತ್ಥಾನ ಆಗ್ತಾನೆಂದು ಯೇಸು ಗೊತ್ತಿತ್ತು. ಯೇಸು ಶಿಲುಬೆಯಲ್ಲಿ ಸಾಯ್ತಾನೆ ಯೇಸು ಗೊತ್ತಿತ್ತು. ಯೇಸು ಪುನರುತ್ಥಾನ ಆಗ್ತಾನೆಂದು ಯೇಸುಗೆ ಗೊತ್ತಿತ್ತು. ಪುನರುತ್ಥಾನ ಆದ ನಂತರ ನನ್ನ ಶಿಷ್ಯರೊಟ್ಟಿಗೆ ಪುನಃ ನಾನು ನಿಮ್ಮ ಬಳಿಗೆ ಬರ್ತೇನೆ, ನಿಮಗೆ ಸಿಗುತ್ತೇನೆ ನಾನು ಬಂದೊಂದು ಅರ್ಥ. ನೀವು ಕಾಣುವಿರಿ ಎಂದು ಹೇಳ್ತಾನೆ ನೋಡಿ. ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಸತ್ತರು, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟರು, ನನಗೆ ಹೂಣಲ್ಪಟ್ಟರು, 3ನೇ ದಿವಸದಲ್ಲಿ ನಾನು ಜೀವಂತ ಆಗ್ತೇನೆ, ನೀವು ನನಗೆ ನೋಡುತ್ತೀರಿ ಎಂದು ಹೇಳಿದ. ಅದೇ ಪ್ರಕಾರ ಯೇಸು ಜೀವಂತ ಆದ ನಂತರ ಈ ಶಿಷ್ಯರು ಹೆದರಿ ಆ ಕೋಣೆ ಒಳಗೆ ಹೆದರಿ ಇರುವಾಗ ಯೇಸು ಪ್ರತ್ಯಕ್ಷನಾಗ್ತಾನೆ. ಗೋಡೆಯಿಂದ ಒಳಗೆ ಬರ್ತಾನೆ, ಪ್ರತ್ಯಕ್ಷನಾಗ್ತಾನೆ. ಭಯ ಪಡಬೇಡಿರಿ ಹೇಳ್ತಾನೆ. ಮೊದಲು ಹೇಳಿದ ಮಾತು ಭಯ ಪಡಬೇಡಿರಿ. ಇವತ್ತು ನಿಮಗೆ ಹೇಳ್ತಾ ಇದ್ದಾನೆ, ಭಯ ಪಡಬೇಡಿರಿ ಹೇಳ್ತಾನೆ. ನೀವು ಭಯ ಪಡಬೇಡಿರಿ. ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ಯಾವ್ಯಾವ ಯತೆಯಲ್ಲಿದ್ದಿ ಅದರಲ್ಲಿ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಸ್ವಲ್ಪ ಮಟ್ಟಿಗೆ ನಿನಗೆ ಬೇಸರ ಇರ್ಬೋದು, ಚಿಂತೆ ಏಕೆ ನನ್ನ ಜೀವಿತದಲ್ಲಿ ಈಗ ಆಗ್ತಾ ಉಂಟು, ಆದರೆ ಅದರಿಂದ ಆತನು ಬಿಡುಗಡೆ ಮಾಡ್ತಾನೆ. ನೀನು ದೇವರ ಸಂದಲ್ಲಿ ಕಾದಿರುವಾಗ ಆ ನ್ಯಾಯಾಧಿಪತಿಯಾಗಿದ್ದಾನೆ. ಆತನು ಯಾರಾಗಿದ್ದಾನೆ? ನ್ಯಾಯಾಧಿಪತಿಯಾಗಿದ್ದಾನೆ. ನಿನಗೆ ನ್ಯಾಯ ಕೊಡ್ತಾನೆ ಆತನು. ನ್ಯಾಯ ಕೊಡುವ ದೇವರಾಗಿದ್ದಾನೆ ಆತನು. ಸ್ವಲ್ಪ ಸಮಯದ ನೀವು ನನಗೆ ನೋಡ್ತೀರಿ ಎಂದು, ನೋಡುವಿರಿ ಎಂದು ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ನೀನು ಆರೋಗ್ಯವನ್ನು ಕಾಣುವಿ. ನಿನಗೆ ಬಂದ ಸಮಸ್ಯೆಯಿಂದ ನೀನು ಬಿಡುಗಡೆ ಹೊಂದಿತಿ. ಯಾವ ಸಮಸ್ಯೆಯಲ್ಲಿದ್ದಿ ಅದನ್ನು ದೇವರು ಬಿಡುಗಡೆ ಮಾಡಲಿಕ್ಕೆ ಶಕ್ತನೇ ಇದ್ದಾನೆ. ದೇವರು ಎಲ್ಲವೂ ನೋಡ್ತಾ ಇದ್ದಾನೆ. ಮನುಷ್ಯರು ಏನು ಮಾಡ್ತಾನೆ, ಹೇಗೆ ಜೀವಿಸ್ತಾನೆ, ಹೇಗೆ ಮಾತಾಡ್ತಾನೆ, ಏನು ಮಾಡ್ತಾ ಇದ್ದಾನೆ, ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದಾನೆ, ಎಲ್ಲವೂ ನೋಡ್ತಾ ಇದ್ದಾನೆ. ಮನುಷ್ಯನು ಹೇಳ್ತಾನೆ,
ಯಾರು ನೋಡುವುದಿಲ್ಲ ನನಗೆ ಎಂದು, ಯಾರು ನೋಡುವುದಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಆತನು ನೋಡುವ ದೇವರು, ನಿನ್ನ ಒಳಗಿನ ಹೃದಯ ನೋಡುವ ದೇವರಾಗಿದ್ದಾನೆ. ನಿನ್ನ ಹೃದಯದಲ್ಲಿ ಏನು ನಡೆಯುತ್ತಾ ಉಂಟು ಈಗ ರೈಟ್ ನಾವು ಆತನಿಗೆ ಗೊತ್ತುಂಟು. ಆತನು ಬಲ್ಲವನಾಗಿದ್ದಾನೆ, ಆತನಿಗೆ ಗೊತ್ತುಂಟು. ಆತನು ಎಲ್ಲವೂ ಬಲ್ಲವನಾಗಿದ್ದಾನೆ. ಮನುಷ್ಯನು ಹೇಳ್ತಾನೆ ಯಾರಿಗೆ ಗೊತ್ತಿಲ್ಲ, ಆದರೆ ದೇವರು ಹೇಳ್ತಾನೆ ನನಗೆ ಗೊತ್ತುಂಟು ಹೇಳ್ತಾನೆ. ನೀನು ನನ್ನ ಹತ್ರ ಮೊರೆ ಇಡುವಾಗ ನಿನಗೆ ಸದುತ್ತರ ಸಿಗ್ತದೆ. ದೇವರು ಮಾಡುವ ನ್ಯಾಯ ಉಂಟಲ್ಲ, ಪರ್ಫೆಕ್ಟ್ ನ್ಯಾಯವಾಗಿದೆ. ಅದು ಪರ್ಫೆಕ್ಟ್ ನ್ಯಾಯ. ದೇವರು ಭೇದ ಭಾವ ಮಾಡುವುದಿಲ್ಲ, ಒಂದೇ ದೃಷ್ಟಿಯಲ್ಲಿ ನೋಡ್ತಾನೆ. ಕಳ್ಳನಿಗೆ ಕೂಡ ಒಂದೇ ದೃಷ್ಟಿಯಲ್ಲಿ ನೋಡ್ತಾನೆ, ನೀತಿವಂತನು ಕೂಡ ಒಂದೇ ದೃಷ್ಟಿಯಲ್ಲಿ ನೋಡ್ತಾನೆ. ಆತನು ದೇವರು ಬಯಸ್ತಾನೆ ಅವನು ಕೂಡ ಹಿಂತಿರುಗಿ ಬರಬೇಕು, ಅವನು ಕೂಡ ರಕ್ಷಣೆ ಹೊಂದಬೇಕು. ಯೇಸುಗೆ ಶಿಲುಬೆಗೆ ಹಾಕಲಿಕ್ಕೆ ಕೊಂಡು ಹೋಗುವಾಗ ಯಹೂದ್ಯರು ಎಲ್ಲ ಸೇರಿ ಪರಿಚಯವರು ಶಾಸ್ತ್ರಿ ಕೂಗ್ತಾ ಇದ್ದಾರೆ, ಇವನಿಗೆ ಶಿಲುಬೆಗೆ ಹಾಕು, ಶಿಲುಬೆಗೆ ಹಾಕು. ಆದರೆ ಪಿಲಾತನು ಬಯಸ್ತಾ ಇದ್ದಾನೆ. ಪಿಲಾತನ ಮನಸ್ಸಿಗೆ ಒಂದು ಆಲೋಚನೆ ಬಂತು, ವರ್ಷದಲ್ಲಿ ಹಬ್ಬದಲ್ಲಿ ಒಬ್ಬನಿಗೆ ಬಿಡುಗಡೆ ಮಾಡಲಿಕ್ಕೆ ಉಂಟು. ಯೇಸುಗೆ ಕೈಗೆ ಕೋಳ ಹಾಕಿದ್ದಾರೆ, ಕಾಲಿಗೆ ಕೋಳ ಹಾಕಿದ್ದಾರೆ, ತರ್ತಾ ಇದ್ದಾರೆ. ಪಿಲಾತನ ಮನಸ್ಸಲ್ಲಿ ಒಂದು ಆಲೋಚನೆ ಬಂತು, ಹಬ್ಬದ ದಿವಸ ಒಬ್ಬನಿಗೆ ಬಿಡುಗಡೆ ಮಾಡಲಿಕ್ಕುಂಟು. ಅವನಿಗೆ ಆಲೋಚನೆ ಬಂತು, ನೋಡಿ ಒಬ್ಬನಿಗೆ ಬಿಡುಗಡೆ ಮಾಡಲಿಕ್ಕೆ ನನಗೆ ಅಧಿಕಾರ ಉಂಟು, ನಿಮ್ಮ ಆ ಯೇಸುಗೆ ನಾನು ಬಿಡುಗಡೆ ಮಾಡುವುದೋ ಎಂದು ಕೇಳ್ತಾನೆ ಅವ್ರ ಹತ್ರ. ಅವನಿಗೆ ಬಿಡುಗಡೆ ಮಾಡ್ತಾನೆ ಯೇಸುಗೆ. ಯೇಸು ಬಿಡುಗಡೆ ಇಲ್ಲ ಹೇಳ್ತಾರೆ, ಬೊಬ್ಬೆ ಹೊಡಿತಾ ಇದ್ದಾರೋ, ಯೇಸುಗೆ ಶಿಲುಬೆಗೆ ಹಾಕು. ಅಲ್ಲಿ ಒಬ್ಬ ಬರಬಾಸನಿದ್ದ ಒಳಗೆ, ಜೈಲಲ್ಲಿ ಒಬ್ಬ ಬರಬಾಸನಿದ್ದಾನೆ, ಕಳ್ಳನು ದರೋಡೆ ಮಾಡಿದವನಿದ್ದಾನೆ ಅಲ್ಲಿ ಒಳಗೆ. ಅಲ್ಲಿ ಏನು ಮಾಡಿದರು, ಆ ಬರಬಾಸನಿಗೆ ಬಿಡುಗಡೆ ಮಾಡೆಂದು ಅವರ ಬಾಯಿಂದ ಬೊಬ್ಬೆ ಹೊಡೆದರು. ಯೇಸುವೆ ಶಿಲುಬೆಗೆ ಹಾಕು, ಬರಬಾಸನಿಗೆ ಬಿಡುಗಡೆ ಆಗಲಿ. ಪ್ರಿಯರೇ, ಆ ಬರಬಾಸನಿಗೆ ಕೂಡ ಯೇಸು ಪ್ರಾಣ ಕೊಟ್ಟಿದ್ದಾನೆ, ಆ ಬರಬಾಸನಿಗೆ ಕೂಡ ಯೇಸು ರಕ್ತ ಕೊಟ್ಟಿದ್ದಾನೆ. ಆ ಕಳ್ಳನಾದ ದರೋಡೆಯಾದ ಬರಬಾಸನ್ನು ಕೂಡ ಬಿಡುಗಡೆ ಹಾಕಿಬಂದು ಯೇಸುವಿನ ಚಿತ್ತ ಇತ್ತು. ಅದಕ್ಕೆ ಸರಿ ಯೇಸು ಒಪ್ಪಿಸಿಕೊಟ್ಟ. ಒಂದು ವೇಳೆ ಯೇಸುಗೆ ಬಿಡುಗಡೆ ಮಾಡಿದರೆ ಬರಬಾಸನು ಅಲ್ಲಿದ್ದರೆ ಏನು ಪ್ರಯೋಜನ? ಆ ಕಳ್ಳನು ಕೂಡ ಬಿಡುಗಡೆ ಆಗಬೇಕೆಂದು ದೇವರ ಚಿತ್ತವಾಗಿದೆ. ಕಳ್ಳನು ಬಿಡುಗಡೆ ಆದ, ಆದರೆ ಯೇಸುಗೆ ಶಿಲುಬೆಗೆ ಹಾಕಿದರು. ಯೇಸುವಿಗೆ ಶಿಲುಬೆಗೆ ಹಾಕಿದ್ದರಿಂದ ಇಡೀ ಜಗತ್ತಿನ ಮಾನವನಿಗೆ ಏನಾಯಿತು? ಪಾಪ ಶಾಪದಿಂದ ಬಿಡುಗಡೆ ಆಯಿತು. ಇಲ್ಲದರೆ ಬಿಡುಗಡೆ ಇಲ್ಲ. ಬಿಡುಗಡೆ ಮಾನವನಿಗೆ ಬಿಡುಗಡೆ ಇಲ್ಲದಿದ್ದರೆ ಆದ ಕಾರಣ ಎಲ್ಲರೂ ಸತ್ತರೆ ಜೀವಂತ ಆಗಬೇಕೆಂದು ಯೇಸು ಕ್ರಿಸ್ತನು ಕೂಡ ಸತ್ತವರಿಂದ ಜೀವಂತ ಆಗಿದ್ದಾನೆ. ಪುನಃ ಆತನು ಹೇಳ್ತಾ ಇದ್ದಾನೆ, ನಾನು ಬದುಕುವುದರಿಂದ ನೀವು ಬದುಕಿರಿ. ಏನು ಹೇಳ್ತಾನೆ ಯೇಸು? ನಾನು ಬದುಕುವುದರಿಂದ ನೀವು ಬದುಕುತ್ತೀರಿ. ನಿಮ್ಮ ಮನಸ್ಸಲ್ಲಿ ಇರ್ಬೋದು, ನಾನು ಸಾಯ್ತೇನೆ. ಇದು ಶರೀರದ ಮರಣ ಪ್ರಿಯರೇ. ಶರೀರ ಮರಣಕ್ಕೆ ನೀವು ಮರಣಕ್ಕೆ ಹೆದರಬೇಡಿ, ನೀವು ಜೀವಂತ ಆಗ್ತೀರಿ. ಸತ್ಯವೇದ ಹೇಳ್ತದೆ ನೀವು ಎದ್ದು ಬರ್ತೀರಿ ಎಂದು ಸತ್ಯವೇದ ಹೇಳ್ತದೆ. ಏಕೆ? ಯೇಸು ಮಾನವನಾಗಿ ಎದ್ದು ಬಂದಿದ್ದಾನೆ, ಮರಣವನ್ನು ಜಯಿಸಿದ್ದಾನೆ. ನೀವು ಎದ್ದು ಬರ್ತೀರಿ ಎಂದು ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತಾ ಉಂಟು. ನೀನು ಯೇಸುವಿನ ಭಕ್ತರಾಗಿ ಸತ್ತರೆ ನೀನು ಎದ್ದು ಬರ್ತಿ, ಸತ್ಯವೇದ ಹೇಳ್ತದೆ. ಯೇಸು ಆಕಾಶ ಮಂಡಲದಲ್ಲಿ ಬರುವಾಗ ನೀನು ಎದ್ದು ಬರ್ತಿ. ಯೇಸು ನಿಮಗೆ ಜೀವಂತ ಎಬ್ಬಿಸ್ತಾನೆ. ಮರಣಕ್ಕೆ ಹೆದರಬೇಡಿರಿ. ಸತ್ಯವೇದ ಹೇಳ್ತದೆ ಇಲ್ಲಿ, ಬದುಕುರಿ ನೋಡುವಿರಿ, ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿವಸದಲ್ಲಿ ತಿಳುಕೊಳ್ಳುವಿರಿ. ವೆರಿ ವೆರಿ ಇಂಪಾರ್ಟೆಂಟ್ ವಾಕ್ಯ ಇದು. ತುಂಬ ಅಮೂಲ್ಯವಾದ ವಾಕ್ಯ ಇದು, ಪ್ರಾಮುಖ್ಯವಾದ ವಾಕ್ಯ ಇದು. ಏನು ಹೇಳ್ತಾನೆ ಯೇಸು? ನಾನು ನನ್ನ ತಂದೆಯಲ್ಲಿಯೂ, ಯೇಸು ಹೇಳಿದ ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ. ಯೇಸುಗೆ ಸ್ವೀಕಾರ ಮಾಡಿದವರು, ಭಕ್ತರಾದವರು,
ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ, ಪುನಃ ಹೇಳ್ತಾರೆ, ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿವಸ ತಿಳುಕೊಳ್ಳುವಿರಿ. ಆ ದಿವಸ ನೀವು ತಿಳುಕೊಳ್ಳುವಿರಿ. ಆ ದಿವಸ ನಿಮ್ಮ ಓಪನ್ ಆಗ್ತದೆ ಎಲ್ಲವೂ. ಪೌಲನು ಹೇಳ್ತಾ ಇದ್ದಾನೆ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ, ಇವತ್ತು ನಾನು ದರ್ಪಣದಲ್ಲಿ ನೋಡ್ತಾ ಇದ್ದೇನೆ. ಪೌಲನು ಇಡೀ ಜಗತ್ತಿಗೆ ಎಷ್ಟು ಕಡೆಗೆ ಹೋಗ್ತದೆ ಅಷ್ಟು ಕಡೆಗೂ ಸುವಾರ್ಥ ಸಾರಿದ್ದಾನೆ. ಆತನ ಲೆಟರ್ಸ್ ನೀವು ಓದಿದರೆ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಆತನು ಜಗತ್ತಿಗೆ ಹೋಗಿ ಸುವಾರ್ಥ ಸಾರಿದ್ದಾನೆ. ಯೇಸು ಹತ್ರ ಓಡಿದ್ದಾನೆ. ಜೈಲಿಗೆ ಹೋಗಿದ್ದ, ಜೈಲಿಗೆ ಹಾಕಿದ್ದಾರೆ. ಎಷ್ಟೋ ವರ್ಷ ಕಟ್ಟಲೆ ಜೈಲಲ್ಲಿದ್ದ. ಕೊರಡೆಯಲ್ಲಿ ಪೆಟ್ಟು ತಿಂದಿದ್ದಾನೆ ಆತನು. ಉಪವಾಸ ಇದ್ದಾನೆ ಆತನು ತುಂಬ ಉಪದ್ರವಕ್ಕೆ ಒಳಗಾಗಿದ್ದಾನೆ. ಒಳಗಾದ ನಂತರ ಅವನ ಮುದುಕನಾಗುವಾಗ ಹೇಳ್ತಾ ಇದ್ದಾನೆ, ಇವತ್ತು ನಾನು ದರ್ಪಣದಲ್ಲಿ ನೋಡ್ತಾ ಇದ್ದೇನೆ, ಒಂದು ದಿವಸ ಯೇಸುಗೆ ನಾನು ಮುಖಾಮುಖಿಯಾಗಿ ನೋಡ್ತೇನೆ ಎಂದು ಹೇಳ್ತಾನೆ ಆತನು. ಪ್ರಿಯರೇ, ಇವತ್ತು ನೀವು ದರ್ಪಣದಲ್ಲಿ ನೋಡ್ತೀರಿ, ಈ ಸತ್ಯವೇದದಲ್ಲಿ ನೋಡ್ತಾ ಇದ್ದೀರಿ, ನೀವು ಕೇಳ್ತಾ ಇದ್ದೀರಿ, ನಂಬುತ್ತಾ ಇದ್ದೀರಿ. ಒಂದು ದಿವಸ ನೀವು ಮುಖಾಮುಖಿಯಾಗಿ ಆತನ ನೋಡ್ತೀರಿ. ನೀವು ಮುಖಾಮುಖಿ, ನೀವು ಯೇಸುವಲ್ಲಿ, ಆತ ನಿಮ್ಮಲ್ಲಿ ಇರುವುದನ್ನು ಆ ದಿವಸ, ಯೇಸು ತಂದೆಯಲ್ಲಿ ಇರುವುದನ್ನು ಆ ದಿವಸ ನೀವು ನೋಡುತ್ತೀರಿ. ಆ ದಿವಸ ಆ ಒಂದು ಭಾಗ್ಯದಲ್ಲಿ ನೀವು ಸೇರುತ್ತೀರಿ. ಆ ಭಾಗ್ಯವನ್ನು ನೀವು ಕಾಣುತ್ತೀರಿ. ಆ ಬೆಳಕಲ್ಲಿ ನೀವು ಸೇರುತ್ತೀರಿ. ಈಗ ನಿಮಗೆ ಸ್ವಲ್ಪ ಅರ್ಥ ಆಗಬಹುದು. ಒಂದು ದಿವಸ ಸಂಪೂರ್ಣವಾಗಿ ಅರ್ಥ ಆಗ್ತದೆ. ಟೋಟಲ್ ನಿಮಗೆ ಅರ್ಥ ಆಗ್ತದೆ. ಯೇಸುವಿನ ಮುಖ ನೀವು ಆ ದಿವಸ ನೋಡುತ್ತೀರಿ. ಮುಖಾಮುಖಿಯಾಗಿ ನೀವು ನೋಡ್ತೀರಿ. ನನಗೆ ನೋಡದೆ ನಂಬಿದವನು ಎಷ್ಟು ಧನ್ಯನೆಂದು ಯೇಸು ಹೇಳ್ತಾನೆ. ಯಾರು ಯೇಸುಗೆ ನೋಡಲಿಲ್ಲ, ಆದರೆ ನೀವು ನಂಬಿದ್ದೀರಿ, ಆ ಥರ ಭಕ್ತರಾಗಿದ್ದೀರಿ, ನೀವು ಧನ್ಯರಾಗಿದ್ದೀರಿ ಎಂದು ಸತ್ಯವೇದ ಹೇಳ್ತದೆ. ನೀವು ಧನ್ಯರು, ನನ್ನ ಭಾಗ್ಯದಲ್ಲಿ ಸೇರು ಹೇಳ್ತಾನೆ ದೇವರು. ನನ್ನ ತಂದೆ ಸಿದ್ಧ ಮಾಡಿದ, ತಂದೆ ಏನೇನು ಸಿದ್ಧ ಮಾಡಿದ್ದಾನೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಲ್ಲ. ಸತ್ಯವೇದ ಹೇಳ್ತದೆ, ಮನುಷ್ಯನ ಹೆಸರ ದೇವರು ಏನೇನು ಸಿದ್ಧ ಮಾಡಿಟ್ಟಿದ್ದಾನೆ, ಏನೇನು ನಿಮಗೆ ಸಿದ್ಧ ಮಾಡಿಟ್ಟಿದ್ದಾನೆ ಆತನು. ನೀವು ಅನಾಥರಲ್ಲ, ಅದು ಸತ್ಯವೇದ ಹೇಳ್ತದೆ. ನೀವು ಅನಾಥರಲ್ಲ, ನಿಮ್ಮ ಸಂಗಡ ಇದ್ದಾನೆ ಆತನು. ನಾನು ಜೀವಿಸಿದ್ರಿಂದ ನೀವು ಕೂಡ ಜೀವಿಸ್ತೀರಿ ಎಂದು ಸತ್ಯವೇದ ಹೇಳ್ತದೆ. ನೀವು ನಿತ್ಯ ಜೀವಿಸುವರಾಗಿದೆ ಕ್ರಿಸ್ತನಲ್ಲಿ. ನಿತ್ಯ ಜೀವಿಸ್ತೀರಿ ನೀವು. ಪ್ರಿಯರೇ, ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಆತನು. ಅದಕ್ಕೋಸ್ಕರ ಆತನು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ ಆತನು. ಇಲ್ಲಿ ಸತ್ಯವೇದ ಏನು ಹೇಳ್ತದೆ? ಆ ದಿವಸ ನೀವು ತಿಳುಕೊಳ್ಳುವಿರಿ ಹೇಳ್ತಾನೆ. ತಿಳುಕೊಳ್ಳುವಿರಿ. ಪುನಃ ಹೇಳ್ತಾನೆ ಅಲ್ಲಿ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸ್ತಾನೆ. ನನ್ನ ಆಜ್ಞೆಗಳನ್ನು, ಯೇಸುವಿನ ಆಜ್ಞೆಗಳನ್ನು, ಸತ್ಯವೇದತೆ ಯೇಸುವಿನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸ್ತಾನೆ ಅಂತಾನೆ. ನಾವು ದೇವರನ್ನು ಪ್ರೀತಿಸ್ತೇವೆ ಎಂದರೆ ಆಗ್ತದಾ? ಆತನ ಆಜ್ಞೆ ಏನುಂಟು, ಆತನು ಏನು ಹೇಳ್ತಾನೆ ಇಲ್ಲಿ, ಅದು ನಾವು ನಂಬಬೇಕು. ಆತನ ಆಜ್ಞೆ ಕಠಿಣಕರ ಆಜ್ಞೆ ಅಲ್ಲ. ಆತನದ್ದು ಚಿಕ್ಕ ಆಜ್ಞೆ. ಅದು ಹೇಗೆ ನಡೆಯಬೇಕು, ಯಾವ ರೀತಿಯಲ್ಲಿ ಇರಬೇಕು, ಏನು ಆಜ್ಞೆಗಳು ನೀನು ಕೈಕೊಂಡು ನಡೆಯುವಾಗ ನೀನು ಯೇಸುವನ್ನು ಪ್ರೀತಿಸ್ತೆಂದು ಅಲ್ಲಿ ಗೊತ್ತಾಗ್ತದೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ ನೋಡಿ. ದೇವರ ವಾಕ್ಯ ಕಷ್ಟ, ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು ನನ್ನ ತಂದೆಯನ್ನು ಪ್ರಿಯನಾಗಿವನು. ಯೇಸುವನ್ನು ಯಾರು ಪ್ರೀತಿ ಮಾಡ್ತಾರೆ ಅವರು ತಂದೆಗೆ ಪ್ರಿಯನಾಗುವನು. ನೀವು ಯೇಸುವನ್ನು ಪ್ರೀತಿ ಮಾಡುವಾಗ ಏನಾಗ್ತದೆ? ತಂದೆಗೆ ಆಗಿದ್ದೀರಿ ನೀವು. ನಿಮಗೆ ಅರ್ಥ ಆಯಿತು ನಂಬುತ್ತೇನೆ ನಾನು. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ಹೆಚ್ಚೆಚ್ಚು ಪ್ರೀತಿ ಮಾಡುವ ತಂದೆಯ ದೇವರ ಸ್ತೋತ್ರ. ನೀನು ಈ ವಾಕ್ಯ ಅವರು ಕೇಳುವಾಗ ಕತ್ತನೆ, ನೀನು ಅವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ ಕತ್ತನೆ, ಅವರಿಗೆ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ, ಅವರಿಗೆ ಬಂಧನ ಮುರಿದಕ್ಕೆ ಸ್ತೋತ್ರ ಕತ್ತನೆ, ಅವರಿಗೆ ಸ್ವಸ್ಥತೆ ಮಾಡಿದ್ದಕ್ಕೆ ಸ್ತೋತ್ರ ಕತ್ತನೆ. ನಿನ್ನ ಆತ್ಮ ಚಲಿಸ್ತಾ ಇತ್ತು ಕತ್ತನೆ. ದೇವರಿಗೆ ಸ್ತೋತ್ರ ಕತ್ತನೆ. ಅಪಾನಿಗೆ ಸ್ತೋತ್ರ. ಜೀವ ಸ್ವರೂಪನ ದೇವರೇನಿಗೆ ಸ್ತೋತ್ರ. ನಿನ್ನ ಆಸ್ತ ಹಿಡಿದು ಬಂದಿದ್ದಕ್ಕೆ ಸ್ತೋತ್ರ ಅವರ ಮೇಲೆ ಕತ್ತನೆ. ಅವರಿಗೆ ನೀನು ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕತ್ತನೆ. ಈ ಸಮಯದಲ್ಲಿ ಒಂದು ಅನುಭವ ಆಗಬೇಕು ಕರ್ತನೆ, ಬಿಡುಗಡೆ ಒಂದು ಅನುಭವ ಆಗಬೇಕು. ನೀನು ಸಹಾಯ ಮಾಡು ಕರ್ತನೆ.
ಅವರು ಒಬ್ಬಂಟಿಗೆ ಅಲ್ಲ ಕತ್ತನೆ, ಅನಾಥರ ಅಲ್ಲ ಕತ್ತನೆ ಅವರು ಕತ್ತನೆ. ಅವರು ಅನಾಥರನ್ನು ನೀನು ಹೇಳಿದಲ್ಲ ಕತ್ತನೆ. ದೇವರೇ ಸ್ತೋತ್ರ ಕತ್ತನೆ. ನೀನು ಅವರನ್ನು ಪ್ರೀತಿ ಮಾಡ್ತಾ ಇದ್ದೆ ಕತ್ತನೆ. ಸ್ತೋತ್ರ. ನಡೆಸು, ಮುಂದಿನ ಸಮಯ ನಡೆಸು ಪ್ರಾರ್ಥನೆ ಮಾಡ್ತೀನಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ನಾವು ಅಂತ್ಯಗೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.